ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು ಮೊದಲನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗಾಗಿ ಪಿ ಲಂಕೇಶ್ ಅವರು ಬರೆದಿರ್ತಕ್ಕಂತಹ ಅವ್ವ ಕವಿತೆಯ ಭಾಗ 2ರ ಬಗ್ಗೆ ನಾನು ವಿವರಣೆಯನ್ನ ನೀಡ್ತಾ ಇದ್ದೇನೆ. ಹಾಗೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ನೋಡಿ, ಪರೀಕ್ಷೆಯಲ್ಲಿ ಭಾವಾರ್ಥಕ್ಕೆ ಈ ಒಂದು ಪದ್ಯವನ್ನ ಕೇಳ್ತಾರೆ. ಹಾಗೇನೆ ಆ ಭಾವಾರ್ಥ ಇಲ್ಲಿ ಒಂದ್ ಕಡೆ 6 ಅಂಕಕ್ಕೆ ಬರ್ತಕ್ಕಂಥದ್ದು, ಹಾಗೇನೆ 10 ಅಂಕದ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಈ ಎರಡೂ ಭಾಗಗಳನ್ನ ನೀವು ಕೇಳಿದ್ರೆ 10 ಅಂಕಗಳನ್ನ ಇಲ್ಲಿ 10 ಮತ್ತೆ 6 16 ಅಂಕಗಳನ್ನ ಪಡ್ಕೋಬಹುದು ಅಂತಕ್ಕಂಥದ್ದನ್ನ ತಿಳಿಸ್ತಾ, ನೋಡಿ, ಈ ಮುಂದುವರೆದ ಭಾಗದ ಬಗ್ಗೆ ಚರ್ಚೆಯನ್ನ ಮಾಡೋಣ. ಇಲ್ಲಿ ಎಲ್ಲೋ ಒಂದ್ ಕಡೆ ಈ ಕವಿತೆಯನ್ನ ಓದಿ ಅದರ ಅರ್ಥ ಸಹಿತವಾದಂತ ವಿಚಾರವನ್ನ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ನಿಮ್ಗೆ ಯಾವ ರೀತಿ ಪ್ರಶ್ನೆ ಕೇಳ್ಬೋದು 10 ಅಂಕದ ಪ್ರಶ್ನೆಗಳು ಬಂದ್ರೆ ಅಂದ್ರೆ, ಅವ್ವ ಕುಟುಂಬವನ್ನ ನಿಭಾಯಿಸಿದ ರೀತಿಯನ್ನ ವಿವರಿಸಿ ಅಂತಕ್ಕಂಥದ್ದು ಪ್ರಶ್ನೆಯನ್ನ ನಿಮ್ಗೆ ಕೇಳ್ತಾರೆ. ಆಗ ನಾವು ನೋಡಿ ಇಲ್ಲಿ, ಅಥವಾ ಅವ್ವ ಕವಿತೆಯಲ್ಲಿ ಇಲ್ಲಿ ಅವ್ವ ಆದರ್ಶ ಹೆಣ್ಣು ಮಗಳಂತಲ್ಲ, ಹೇಗೆ ಅವ್ವ ಕವಿತೆಯ ಹಿನ್ನೆಲೆಯಲ್ಲಿ ತಿಳಿಸಿ ಅಥವಾ ವಿವರಿಸಿ ಚರ್ಚಿಸಿ ಅಂತಕ್ಕಂತಹ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು. ಈ ಎರಡೂ ಪ್ರಶ್ನೆಗಳನ್ನಾಗೆ ಉತ್ತರಗಳನ್ನ ನಾನು ತಿಳಿಸ್ತಾ ಹೋಗ್ತೀನಿ ನಿಮ್ಗೆ. ನೋಡಿ, ಸತಿ ಸಾವಿತ್ರಿ ಜಾನಕಿ ಊರ್ಮಿಳೆಯಲ್ಲ, ಚರಿತ್ರೆ ಪುಸ್ತಕದ ಶಾಂತ ಶ್ವೇತ ಗಂಭೀರೆಯಲ್ಲ, ಗಾಂಧೀಜಿ ರಾಮಕೃಷ್ಣರ ಸತಿಯರಂತಲ್ಲ, ಗಾಂಧೀಜಿ ರಾಮಕೃಷ್ಣರ ಸತಿಯರಂತಲ್ಲ, ದೇವರ ಪೂಜಿಸಲಿಲ್ಲ, ಹರಿಕತೆ ಕೇಳಲಿಲ್ಲ, ಮುತ್ತೈದೆಯಾಗಿ ಕುಂಕುಮ ಕೂಡ ಹಿಡಲಿಲ್ಲ ಅಂತಕ್ಕಂಥದ್ದು ಲಂಕೇಶರು ತನ್ನ ತಾಯಿಯ ಬಗ್ಗೆ ಹೇಳ್ತಾ ಇದ್ದಾರೆ. ನೋಡಿ, ಆದರ್ಶ ಮಹಿಳೆಯರಿಗೆ ಇಲ್ಲ ಒಂದ್ ಕಡೆ ಇಲ್ಲಿ ಬರ್ತಕ್ಕಂತಹ ಸತಿ ಸಾವಿತ್ರಿ ಆಗಿರ್ಬೋದು, ಜಾನಕಿ, ಊರ್ಮಿಳೆ, ಹೀಗೆ ಮಂಡೋದರಿ, ಈ ತರದ ಮಹಿಳಾ ಸಾಧ್ವಿಯರನ್ನ ಇಲ್ಲಿ ಆದರ್ಶ ಮಹಿಳೆಗೆ ಹೋಲಿಸಿದ್ದಾರೆ. ಇಲ್ಲಿ ನೋಡಿ, ಲಂಕೇಶರ ಅವ್ವ ಹೇಗೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ, ನೋಡಿ, ಸತಿ ಸಾವಿತ್ರಿ ನಮಗೆ ಗೊತ್ತೇ ಇದೆ. ತನ್ನ ಗಂಡನ ಪ್ರಾಣವನ್ನ ಇಲ್ಲಿ ಯಮನಿಂದ ಕಾಪಾಡಿದಂತಹಳು, ಅಥವಾ ಯಮನಿಂದ ಉಳಿಸ್ಕೊಳ್ತಾಳೆ ತನ್ನ ಗಂಡನ ಇಲ್ಲಿ ಪ್ರಾಣವನ್ನ ಅಂತಕ್ಕಂಥ ಅಂತಹ ಮಹಾನ್ ಸಾಧ್ವಿ. ಹಾಗೆ ಜಾನಕಿ ಅಂದರೆ ಸೀತೆ, ಜನಕರಾಜನ ಮಗಳು, ಹಾಗೆ ಶ್ರೀರಾಮನ ಹೆಂಡತಿ, ಸತ್ಯ ಪರೀಕ್ಷೆಗೆ ಅಗ್ನಿ ಪ್ರವೇಶವನ್ನ ಮಾಡಿದಂತಹ ಮಹಾಸತಿ. ಹಾಗೇನೆ ನೋಡಿ, ಇಲ್ಲಿ ಇನ್ನೊಂದ್ ಕಡೆ ನಾವು ಗಮನಿಸೋದಾದ್ರೆ, ಇಲ್ಲಿ ಊರ್ಮಿಳೆ ಅಂತಕ್ಕಂಥದ್ದು. ಊರ್ಮಿಳೆಯ ಗಂಡ ಯಾರು? ಲಕ್ಷ್ಮಣ. ಇಲ್ಲಿ ಲಕ್ಷ್ಮಣ ತನ್ನ ಅಣ್ಣನಾದ ಶ್ರೀರಾಮನ ಜೊತೆ ಕಾಡಿಗೆ 14 ವರ್ಷ ವನವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಗಂಡನಿಗಾಗಿ ಕಾದಂತಹ ಒಬ್ಬ ಮಹಾಪತಿವ್ರತೆ ಇಲ್ಲಿ ಊರ್ಮಿಳೆ ಅಂತಕ್ಕಂಥದ್ದಾಗಿರ್ಬೋದು, ಇಲ್ಲಿ ಜಾನಕಿ ಆಗಿರ್ಬೋದು, ಹಾಗೇನೆ ಇಲ್ಲಿ ಸತಿ ಸಾವಿತ್ರಿ, ಈ ಆದರ್ಶ ಮಹಿಳೆಗಳು ಅಥವಾ ಈ ಪುರಾಣದ ಪುಸ್ತಕಗಳಲ್ಲಿ ಅಥವಾ ಇರ್ತಕ್ಕಂತಹ ಮಹಿಳೆಯರು ಅಂತಕ್ಕಂಥದ್ದು, ಅಥವಾ ಚರಿತ್ರೆಯಲ್ಲಿ ಒಂದು ಇರ್ತಕ್ಕಂತಹ ಮಹಿಳೆಯರು ಅಂತಕ್ಕಂಥದ್ರ ಬಗ್ಗೆ ಮಾತನಾಡ್ತಾ, ನೋಡಿ, ಇಲ್ಲಿ ಬರುವಂತ ಮಹಾಸತಿಯರ ಹಾಗೆ ಚರಿತ್ರೆ ಪುಸ್ತಕಗಳು ಹೇಳುವಂತಹ ಶಾಂತ ಶ್ವೇತ ಗಂಭೀರೆಯಲ್ಲ ನನ್ನವ್ವ. ನೋಡಿ, ಗಾಂಧೀಜಿಯವರ ಮಡದಿ ಕಸ್ತೂರಿಬಾ ಅವರು ಇಲ್ಲಿ ಎಲ್ಲ ಒಂದ್ ಕಡೆ ಗಾಂಧೀಜಿಯವರ ವಿಚಾರಧಾರೆಗಳಿಂದ ಸ್ಫೂರ್ತಿಯನ್ನ ಪಡೆದು ಗಾಂಧೀಜಿಯವರ ಮಾರ್ಗದಲ್ಲಿಯೇ ನಡೀತಾ ಹೋಗ್ತಾರೆ. ಹಾಗೆ ರಾಮಕೃಷ್ಣ ಪರಮಹಂಸರ ಶಾರದಾ ಮಾತೆಯವರು ಇಲ್ಲೋ ಒಂದ್ ಕಡೆ ರಾಮಕೃಷ್ಣ ಅವರು ಶಾರದೆಯನ್ನ ಅವ್ರನ್ನ ಮಾತೆ ಅಂತ ಕರಿತಾ ಹೋಗ್ತಾರೆ. ಇನ್ನೊಂದ್ ಕಡೆ ಇಲ್ಲಿ ಮಹಾತ್ಮರ ಸತಿಯರಂತಲ್ಲ, ನೋಡಿ, ಈ ಮಹಾತ್ಮರ ಹೆಂಡತಿಯರ ಮಡದಿಯರಂತಲ್ಲ ನನ್ನವ್ವ ದೇವರನ್ನು ಪೂಜಿಸಲಿಲ್ಲ, ನೋಡಿ, ದೇವರನ್ನ ಪೂಜಿಸಲಿಲ್ಲ, ಹರಿಕತೆ ಕೇಳಲಿಲ್ಲ, ಇವಳು ಸಾಮಾನ್ಯರಲ್ಲಿ ಸಾಮಾನ್ಯ ಮಹಿಳೆಯಾಗಿ ಕಾಯಕವೇ ಕೈಲಾಸ ಎಂಬಂತಹ
ಇಲ್ಲಿ ಪರಿಕಲ್ಪನೆಯಂತೆ ಕಾಯಕದಲ್ಲಿ ಇಲ್ಲಿ ಕಾಯಕವನ್ನ ಮಾಡುತ್ತಾ ದೇವರನ್ನ ಅಥವಾ ಕಾಯಕದಿಂದ ದೇವರನ್ನ ಕಾಣುವತ್ತ ನನ್ನ ತನ್ನ ಬದುಕನ್ನ ನಡೆಸಿದಂತಹ ಗಟ್ಟಿಗೆತ್ತಿ ನನ್ನವ್ವ ಅಂತ ಹೇಳ್ತಾ ಇದ್ದಾರೆ. ನನ್ನ ತಾಯಿ ಇದ್ದಾಳಲ್ಲ, ಕಾಯಕದಿಂದ ದೇವರನ್ನ ಕಂಡಂತಹವಳು ಅಂತಕ್ಕಂಥದ್ದನ್ನ ಹೇಳ್ತಾ ಅಂತಹ ಗಟ್ಟಿಗಿತ್ತಿ ನನ್ನವ್ವ ಅಂತಕ್ಕಂಥದ್ದನ್ನ ಲಂಕೇಶರು ಈ ಒಂದು ಸಾಲುಗಳಲ್ಲಿ ತಿಳಿಸ್ತಾ ಇದ್ದಾರೆ. ನೋಡಿ, ಹಾಗೇನೆ ಇನ್ನೊಂದ್ ಕಡೆ ಇಲ್ಲಿ ನಾವು ಗಮನಿಸಬೇಕಾಗಿದೆ, ಬನದ ಕರಡಿಯ ಹಾಗೆ ಚಿಕ್ಕ ಮಕ್ಕಳ ಹೊತ್ತು ಗಂಡನನ್ನ ಸಾಕಿದಳು, ಕಾಸು ಗಂಟಿಕ್ಕಿದಳು, ನೊಂದ ನಾಯಿಯ ಹಾಗೆ ಬೈದು ಗೊಣಗಿ ಗುದ್ದಾಡಿದಳು. ನೋಡಿ, ಬದುಕಿನ ಜಂಜಾಟದಲ್ಲಿ ಹೇಗೆ ತನ್ನ ತನವನ್ನ ಉಳಿಸ್ತಾ ಬದುಕನ್ನ ನಡೆಸ್ತಾ ಇದ್ಲು ತಾಯಿ ಅನ್ನೋದನ್ನ ನೋಡೋದಾದ್ರೆ, ನನ್ನವ್ವ ತನ್ನ ಅವ್ವನನ್ನ ಇಲ್ಲಿ ಬನದ ಕರಡಿಗೆ ಹೋಲಿಸುತ್ತಾ, ನನ್ನವ್ವ ಕಾಡಿನ ಕರಡಿಯ ಹಾಗೆ, ಹೇಗೆ ಕರಡಿ ತನ್ನ ಚಿಕ್ಕ ಮರಿಗಳನ್ನ ಹೇಗೆ ರಕ್ಷಣೆ ಮಾಡುತ್ತೆ, ಲಾಲನೆ ಪಾಲನೆಯನ್ನ ಮಾಡುತ್ತೆ, ಹಾಗೆ ನನ್ನವ್ವ ಗಂಡ ಮಕ್ಕಳನ್ನ ಸಾಕುತ್ತಾ ಸಂಸಾರವನ್ನ ನಿಭಾಯಿಸುತ್ತಾ ಕಾಸಿಗೆ ಕಾಸು ಸೇರಿಸಿ ತನ್ನ ಕುಟುಂಬಕ್ಕಾಗಿ ದುಡಿಯುತ್ತಾ ನೊಂದ ನಾಯಿಯ ಹಾಗೆ, ಏನಾದ್ರೂ ಕೆಲವೊಂದು ಸಂದರ್ಭದಲ್ಲಿ ಗೊಣಗ್ತಾ, ಕೆಲವೊಂದು ಸಂದರ್ಭದಲ್ಲಿ ಬೈತಾ, ಹೀಗೆ ಬದುಕಿನಲ್ಲಿ ಗುದ್ದಾಟವನ್ನ ನಡೆಸ್ತಾ ಬದುಕೆಂಬ ಬಂಡಿಯನ್ನ ನಡೆಸಿದಂತಹವಳು ನನ್ನವ್ವ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಹಾಗೆ ಇನ್ನೊಂದ್ ಕಡೆ ಇಲ್ಲಿ ಸಣ್ಣತನ ಕುಂಕು ಕೆರೆದಾಟ ಕೋತಿಯ ಹಾಗೆ ಎಲ್ಲಕ್ಕೂ ಮನೆತನದ ಉದ್ಧಾರ ಸೂತ್ರ, ಈಕೆ ಉರಿದೆದ್ದಾಳು, ಮಗ ಕೆಟ್ಟರೆ ಗಂಡ ಬೇರೆ ಕಡೆ ಹೋದಾಗ ಮಾತ್ರ. ಈಕೆ ಎಲ್ಲೋ ಒಂದ್ ಕಡೆ ತನ್ನ ಮನೆತನದ ಗೌರವವನ್ನ ಕಾಪಾಡಬೇಕು ಅಂತಕ್ಕಂತಹ ಒಂದು ವಿಚಾರ ಇವಳಲ್ಲಿ ಇರ್ತಕ್ಕಂಥದ್ದು ತಾಯಿಯಲ್ಲಿ. ನೋಡಿ, ನನ್ನವ್ವ ಸಣ್ಣತನದ ಕೊಂಕು ಕೆರೆದಾಟ ಕೋತಿಯ ರೀತಿ, ಆದರೆ ಕಾರಣ ಏಕೆಂದ್ರೆ ತನ್ನ ಮನೆತನ ತನ್ನ ಸಂಸಾರದ ಉದ್ಧಾರಕ್ಕಾಗಿ ಅವಳು ಬದುಕ್ತಾ ಇದ್ಲು. ಹಾಗೇನೆ ಇಲ್ಲಿ ಅಮ್ಮನಿಗೆ ಅಥವಾ ಅವ್ವನಿಗೆ ಕೋಪ ಬರ್ತಾ ಇತ್ತು ಯಾವಾಗ ಅಂದ್ರೆ, ಎಲ್ಲೋ ಒಂದ್ ಕಡೆ ಮಕ್ಕಳು ಅಥವಾ ಮಗ ತಪ್ಪು ದಾರಿಯಲ್ಲಿ ನಡೆದರೆ ಅಥವಾ ಗಂಡ ಬೇರೆ ದಾರಿಯಲ್ಲಿ ನಡೆದರೆ ಆಗ ಮಾತ್ರ ಅವ್ವನಿಗೆ ಕೋಪ ಬರ್ತಾ ಇತ್ತು ಅಂತಕ್ಕಂಥದ್ದನ್ನ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಹಾಗೇನೆ ಮುಂದುವರೆದಂತೆ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಮುಂದಿನ ಸಾಲುಗಳನ್ನು ನೋಡೋದಾದ್ರೆ, ಬನದ ಕರಡಿಗೆ ನಿಮ್ಮ ಭಗವದ್ಗೀತೆ ಬೇಡ, ನನ್ನವ್ವ ಬದುಕಿದ್ದು ಕಾಳು ಕಡ್ಡಿಗೆ ದುಡಿತಕ್ಕೆ ಮಕ್ಕಳಿಗೆ, ಮೇಲೊಂದು ಸೂರು ಅನ್ನ ರೊಟ್ಟಿ ಅಚಡಕ್ಕೆ, ಸರೀಕರ ಎದುರು ತಲೆ ಎತ್ತಿ ನಡೆಯಲಿಕ್ಕೆ ನನ್ನವ್ವ ಬದುಕಿದ್ದು ಅಂತಕ್ಕಂಥದ್ದು. ನೋಡಿ, ನನ್ನವ್ವನಿಗೆ ನಿಮ್ಮ ಭಗವದ್ಗೀತೆ ಬೇಡ, ನನ್ನವ್ವ ಬದುಕಿದ್ದು ಕಾಳು ಕಡ್ಡಿಗೆ ದುಡಿಮೆಗಾಗಿ, ತನ್ನ ಮಕ್ಕಳನ್ನ ಸಾಕುವುದಕ್ಕಾಗಿ, ತನ್ನ ಮಕ್ಕಳಿಗಾಗಿ ತಲೆಯ ಮೇಲೆ ಒಂದು ಸೂರು ಒಂದು ಮನೆಯನ್ನ ಕಟ್ಕೊಂಡು ಬದುಕೋದಕ್ಕೋಸ್ಕರ, ಅನ್ನಕ್ಕಾಗಿ ರೊಟ್ಟಿಗಾಗಿ ಇಲ್ಲಿ ಅಚಡಕ್ಕಾಗಿ, ಸಮಾಜದ ಎದುರು ತಲೆ ಎತ್ತಿ ಎಲ್ಲ ಒಂದ್ ಕಡೆ ತಲೆ ಎತ್ತಿ ನಡೆಯುವುದಕ್ಕೆ ಹಾಗೂ ಗೌರವದಿಂದ ಬಾಳುವುದಕ್ಕೆ ನನ್ನವ್ವ ಎಲ್ಲೋ ಒಂದ್ ಕಡೆ ದಿನನಿತ್ಯ ಶ್ರಮಿಸುತ್ತಿದ್ದಳು ಅಂತ ಕವಿ ಹೇಳ್ತಾ ಇದ್ದಾರೆ. ಅವಳಿಗೆ ಬೇರೆ ಯಾವುದೇ ರೀತಿಯಾದಂತಹ ಆಸೆ ಇರಲಿಲ್ಲ. ನನ್ನ ಕುಟುಂಬ, ನನ್ನ ಮನೆತನ ಇದನ್ನ ಕಾಪಾಡಿಕೊಂಡು ಅವಳು ದುಡಿತಾ ಬದುಕನ್ನ ಸಾಧಿಸ್ತಾ ಇಲ್ಲಿ ಎಲ್ಲ ಒಂದ್ ಕಡೆ ದುಡ್ತಾ ಇದ್ಲು ಅಂತಕ್ಕಂಥದ್ದು. ಹಾಗೇನೆ ಕವಿ ಈ ಮುಂದಿನ ಸಾಲುಗಳನ್ನ ಗಮನಿಸೋದಾದ್ರೆ, ಇವಳಿಗೆ ಮೆಚ್ಚಿಗೆ ಕೃತಜ್ಞತೆಯ ಕಣ್ಣೀರು, ಹೆತ್ತದ್ದಕ್ಕೆ ಸಾಕಿದ್ದಕ್ಕೆ ಮಣ್ಣಲ್ಲಿ ಬದುಕಿ ಮನೆಯಿಂದ ಹೊಲಕ್ಕೆ ಹೋದಂತೆ, ತಣ್ಣಗೆ ಮಾತಾಡುತ್ತಲೇ ಹೊರಟು ಹೋದದ್ದಕ್ಕೆ ಅಂತಕ್ಕಂಥದ್ದು. ನೋಡಿ, ಕವಿ ತನ್ನ ತಾಯಿಗೆ ಕೃತಜ್ಞತೆಯ ಕಣ್ಣೀರನ್ನ ಸುರಿಸ್ತಾ ಇದ್ದಾರೆ. ನೋಡಿ, ಮೆಚ್ಚುಗೆಯ ಕೃತಜ್ಞತೆಯ ಕಣ್ಣೀರು ಯಾಕೆ ಅಂತಂದ್ರೆ,
ನನ್ನವ್ವ ನನ್ನನ್ನ ಎತ್ತು ಈ ಭೂಮಿಗೆ ಇಲ್ಲಿ ಬಿಟ್ಟು ನನ್ನ ಬದುಕಿನ ಸಾರ್ಥಕತೆಗೆ ಕಾರಣವಾಗಿದ್ದಾಳೆ. ಹಾಗೇನೆ ಸಾಕಿ ಸಲುಹಿ ನನ್ನವ್ವ ಮಣ್ಣಲ್ಲಿ ಹುಟ್ಟಿ ಮಣ್ಣಲ್ಲಿಯೇ ಬದುಕನ್ನ ಅನುಭವಿಸಿ ಇಲ್ಲ ಒಂದ್ ಕಡೆ ಮಣ್ಣಾದವಳು ನನ್ನವ್ವ. ಮಣ್ಣಲ್ಲೇ ಹುಟ್ಟಿ ಮಣ್ಣಲ್ಲೇ ಬದುಕನ್ನು ನಡೆಸಿ ಮಣ್ಣಲ್ಲಿ ಮಣ್ಣಾದವಳು ಎಂದು ಕೃತಜ್ಞತೆಯ ಕಣ್ಣೀರನ್ನ ಇಲ್ಲಿ ಕವಿ ಹಾಕ್ತಾ ಇರ್ತಕ್ಕಂಥದ್ದನ್ನ ಈ ಸಾಲುಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಇದು ಪ್ರತಿಯೊಬ್ಬ ವ್ಯಕ್ತಿಯ ಅವ್ವನ ಬದುಕು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇದಿಷ್ಟು ಅವ್ವ ಕವಿತೆಯ ಸಾರಾಂಶ. ಹಾಗೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಅನೇಕ ವಿಚಾರಧಾರೆಗಳನ್ನ ಹೊತ್ತು ತರ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗ್ಲಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ.